ದೆಹಲಿ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ವೇ ಹತ್ತಿದ್ದೀವಿ. ಇಲ್ಲಿ ಕಾವಡ್ ಅವ್ರನ್ನ ಬೋಲೆನ ಬಿಡ್ತಾ ಇಲ್ಲ, ಅದರಿಂದ ರೋಡು ಕ್ಲೀನಾಗಿದೆ. ಇಲ್ಲಿಗೆ ಬರೋದಕ್ಕೆ 3-4 ಅವರ್ಸ್ ಆಗೋಯ್ತು, ಎಲ್ಲ ರೋಡಲ್ಲೂ ಅವರೇ ಇರೋದ್ರಿಂದ. ಇದು ಡೆಲ್ಲಿ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ವೇ. ಡೆಲ್ಲಿ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ವೇ ಇನ್ನೊಂದು 15 ನಿಮಿಷ ಡೆಲ್ಲಿ ಸೇರ್ತೀವಿ. ಆ್ಯಕ್ಚುಲಿ ಡೆಲ್ಲಿಗೆ ಸೇರಿಬಿಟ್ಟಿದ್ದೀವಿ, ಬಂದಿದ್ದೀವಿ ಆಲ್ರೆಡಿ. ಬಟ್ ಈ ಸೈಡ್ಸಲ್ಲಿ ಈ ಥರ ಒಂದು ಇದಾಕಿರೋದ್ರಿಂದ ಕಾಣಿಸ್ತಾ ಇಲ್ಲ ಊರು. ಒಂದು 10-15 ನಿಮಿಷ ಡೆಲ್ಲಿಗೆ ಸೇರ್ತೀವಿ. ಡೆಲ್ಲಿ ಒಳಗಡೆ ಎಂಟ್ರ್ ಆಗಿದ್ದೀವಿ ನೋಡಿ. ಪಾಕಿಸ್ತಾನ ಇಲ್ಲಿ ಗ್ರೀನರಿ ಚೆನ್ನಾಗಿದೆ, ಮಳೆ ಬಂದಿದ್ದರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ದೆಹಲಿ ಯಮುನಾ ನದಿ ಬಂದಿದೆ. ಬ್ಯಾರಿಕೇಡ್ಸ್ ಥರ ಇದಾಕಿರೋದ್ರಿಂದ, ಮೆಶ್ ಹಾಕಿರೋದ್ರಿಂದ ಕಾಣಿಸಲ್ಲ. ಡೆಲ್ಲಿ ಟ್ರಾಫಿಕ್ ಶುರುವಾಗಿದೆ. ನ್ಯೂ ಡೆಲ್ಲಿ ನೋಡಿ ಹೇಗಿದೆ, ಗ್ರೀನರಿ, ಬ್ರಾಡ್ ರೋಡ್ಸು. ಫಸ್ಟ್ ಅಪಿಯರೆನ್ಸ್ ಡೆಲ್ಲಿದು ಚೆನ್ನಾಗಿ ಕಾಣಿಸ್ತಾ ಇದೆ. ನ್ಯೂ ಡೆಲ್ಲಿದು ಸೀದಾ ಬಿಡಲ್ಲ, ಆದ್ಮೇಲೆ ಫ್ಲೈಓವರ್ ಬೇಕು ನೋಡಿ. ಶ್ರಾವಣ ಮಾಸ ನಡೀತಿದೆ, ಎಲ್ಲ ಕಡೆಗೂ ಭೋಲೆ ಬಾಬಾದು ಹೋಲ್ಡಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದು ಯಾವುದೋ ಹೋಟೆಲ್ ಅನ್ಸುತ್ತೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್. ಡೆಲ್ಲಿ 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 ಎಂಟ್ರ್ ಆಗಿದ್ದೀವಿ. ಭಾರತ ಮಂಟಪಂ ಅಂದರೆ ಎಕ್ಸಿಬಿಷನ್, ವರ್ಲ್ಡ್ ಎಕ್ಸಿಬಿಷನ್ ಹಾಲು ಅವೆಲ್ಲ ಇಲ್ಲೇ ರೈಟ್ ಸೈಡ್ ಇದೆ. WTA ಥರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನು ಅದು ಇದು ಎಲ್ಲ ಟ್ರೇಡ್ ಎಕ್ಸಿಬಿಷನ್ಸ್ ಎಲ್ಲ ಅಲ್ಲೇ ಭಾರತ ಮಂಟಪಮಲ್ಲೇ ನಡೆಯೋದು. ವರ್ಲ್ಡ್ ಟ್ರೇಡ್ ಸೆಂಟರು ಎಲ್ಲ ನೋಡಿ. ಭಾರತ ಮಂಟಪಂ ಪಾರ್ಕಿಂಗ್ ಇಲ್ಲೆಲ್ಲ ಇರೋದು ಜಾಸ್ತಿ. ರೈಟ್ ಸೈಡಲ್ಲಿದೆ ಭಾರತ ಮಂಟಪಂ. ಬ್ರಿಡ್ಜಸ್ ಜಾಸ್ತಿ ಇದೆ, ಒಂದಷ್ಟು ಮೆಟ್ರೋ ಬ್ರಿಡ್ಜಸ್ಸು, ಒಂದು ಟ್ರೈನ್ ಬ್ರಿಡ್ಜಸ್ಸು, ಹೀಗೆ ಬ್ರಿಡ್ಜುಗಳು ಭಾಳ ಕಾಣಿಸ್ತಾ ಇದೆ. ಸೋ ಫಾರ್ ಕ್ಲೀನಾಗಿ ಕಾಣಿಸ್ತಾ ಇದೆ. ನೋಡೋಣ ಇನ್ನು ಮುಂದೆ ಡೆಲ್ಲಿ ಇವತ್ತು ನಾಳೆ ಇರ್ತೀವಿ. ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹಂಗೆ ರೂಮಲ್ಲಿ ಬಿಟ್ಕೊಡಪ್ಪ ಅಂತ ಸೀಕ್ರೆಟಾಗಿ ಆಗ್ಬಿಟ್ಟು ಎಲ್ಲ ಹಂಗೆ ತೋರಿಸ್ಬಿಟ್ಟು ಕಾರಲ್ಲೇ ಯಾರು ಸ್ವಾಮಿ ಹಬ್ಬ ಇದು ಸಬ್ವೇಸು ಮತ್ತು ಹಿಂಗೆ ಚೆನ್ನಾಗಿ ಮಾಡಿದ್ದಾರೆ. ತೋರಿಸಿ ಸುಮ್ಮನೆ ರೀ ಸರ್, ನೀವೇ ಯಾಕೆ ಸರ್ ಇಲ್ಲೇ ಭಾರತ ಮಂಟಪಂ ಕೆಳಗಡೆ ಸಬ್ವೆ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಇಲ್ಲಿಂದ ಹೊರಗೆ ಎಲ್ಲಿಗೆ ಬರ್ತೀವಿ ನೋಡೋಣ. ಯಾವುದಾದ್ರು ಚಿಕ್ಕ ಚಿಕ್ಕ ಫೋರ್ಟ್ಸು, ಅವಾರ್ಡ್ ಕೊಡಬೇಕು. ಸುಪ್ರೀಂ ಕೋರ್ಟ್, ಒಟ್ಟಿಗೆ 5,000 ಜನ 10,000 ಜನ ಕೂತ್ಕೋಬೋದು. ಮಹೇಶಿಗೆ ಸನ್ಮಾನ ಮಾಡ್ಬೋದೆ ಕೋಲಾರದಿಂದ. ಹಂಗೆ ಹೋದ್ರೆ ಸುಪ್ರೀಂ ಕೋರ್ಟ್
ಏನಕ್ಕೆ ಮಾಡೋದು ತಿಳ್ಕೊಡ್ರಿ. ಮಕ್ಕಳೆಲ್ಲ ಉರ್ದು ಎಲ್ಲ ಬರ್ದಿಕ್ಕು ಸರ್ ಇವರು ಇಲ್ಲೇ ನೋಡಿ ರೋಡೆಲ್ಲ ತುಂಬ ಬ್ರಾಡ್ ಆಗಿದೆ, ಚೆನ್ನಾಗಿದೆ ರೋಡ್ಸ್ ಎಲ್ಲ. ಡೆಲ್ಲಿ ಬಾದ್ಶಾ ಅಕ್ಬರ್ Very nice. ಇಂಡಿಯಾ ಗೇಟ್ ಬಲಕ್ಕೆ ಹೋಗ್ಬೇಕು, ನಿಜಾಮುದ್ದೀನ್ಗೆ ಸ್ಟ್ರೈಟ್. ನಿಜಾಮುದ್ದೀನ್ ಹತ್ರಕ್ಕೆ ಹೋಟೆಲ್ ಮಾಡ್ತಾ ಇದ್ದೀವಿ, ಯಾಕಂದರೆ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹತ್ತಿರ ಅಂತ. ನಾಳೆ ಸಾಯಂಕಾಲ ಹೊರಡೋದಕ್ಕೆ ಈಸಿ ಆಗುತ್ತೆ. ಹೋಗ್ತಾ ಇದ್ದೀವಿ. ಇದು ಯಾವುದೂ ಲಜಪತ್ ನಗರಿಂದ ಲಾಲ್ ಕಿಲಾ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಇಲ್ಲಿ ಕ್ರೌಡು, ಇಲ್ಲಿ ಇದು ಸಖತ್ತಾಗಿದೆ. ಮೆಟ್ರೋ ಅಂತೂ ಸಖತ್ತಾಗಿದೆ ಅನ್ನೋದಕ್ಕಿಂತ ಮೆಟ್ರೋ ಯೂಸೇಜ್ ತುಂಬ ಇದೆ. ಜನಗಳು ನೋಡಿ ಮೆಟ್ರೋ ಸ್ಟೇಷನ್ನಲ್ಲಿ ಹಿಂಗಿದೆ ಅಂಗಡಿಗಳು, ಇದು ಎಲ್ಲ ಜನನೂ ಒಬ್ಬ ಫುಲ್ ಫ್ಲೆಜ್ ಯೂಸ್ ಆಗ್ತಾ ಇದೆ. ಚಾಂದ್ನಿ ಚೌಕಿಗೆ ಬಂದಿದ್ದೀವಿ. ಇದು ಚಾಂದ್ನಿ ಚೌಕ್ ಮಾರ್ಕೆಟು. ಗುರುದ್ವಾರಗಳು ಇವೆಲ್ಲ ಬಾಬು ರಾಮ್ ದೇವ್ ದಯಾಲ್ ಗಲಿ ಪರೋಟೆ ವಾಲೆ ಹತ್ರ ಬಂದಿದ್ದೀವಿ. ಭಾಳ ಫೇಮಸ್ ಇವರು. ಬನ್ನಿ. ತುಂಬ ಫೇಮಸ್ಸು. ಎಲ್ಲ ಸೆಲೆಬ್ರಿಟೀಸು ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ. ಸೊ ನಾವು ಇಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ಮೇಲ್ಗಡೆ ಕೂತಿದ್ವಿ. ವಿಕ್ರಮ್ ಎಲ್ಲ ಖಾಲಿಯಾಗಿದೆ ಪರೋಟ. ಹೆಂಗಿತ್ತು? ಕನ್ವರ್ಟ್ ಮಾಡ್ಕೊತೀನಿ ಅಂದ್ರೆ ಹೊಟ್ಟೋಗ್ಬಿಡ್ತೀನಿ ನಾನು. ಬಟ್ ಎಲ್ಲ ಹೇಳ್ಕೊಡ್ಬೇಕು, ಎಲ್ಲ ಹೇಳ್ಕೊಟ್ಬಿಟ್ಟು ನೋಡಮ್ಮ ಲಾಲ್ ಕಿಲಾ ಬಂದ್ವಿ. ಇದು ರೆಡ್ ಫೋರ್ಟ್ ಪಕ್ಕದಲ್ಲಿರೋ ದೇವಸ್ಥಾನ. ಅದು ರೆಡ್ ಫೋರ್ಟು ಎದುರುಗಡೆ ಕಾಣಿಸ್ತಾ ಇರೋದು. ಬಿಕಾಸ್ ಆಫ್ ಆಗಸ್ಟ್ 15 ಬರ್ತಾ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ. ನೋಡಿ ಅದೇ ರೆಡ್ ಫೋರ್ಟ್. ದಿಲ್ಲಿಯಲ್ಲಿ ಭಯಂಕರ ಮಳೆ, ಭಾರಿ ಭಯಂಕರ ಮಳೆ ಇದೆ. ಇಲ್ಲ ದಿಲ್ಲಿಯಲ್ಲಿ ಭಾರಿ ಭಯಂಕರ ಮಳೆ ಆದ ಕಾರಣ ನಾವು ಬಸ್ಸಲ್ಲಿ ಸುತ್ತಾಡ್ತಾ ಇದ್ದೀವಿ. ಎಲ್ಲೂ ಇಳಿಯೋಕ್ಕೆ, ಶಾಪಿಂಗ್ ಮಾಡೋಕ್ಕೆ ಏನಕ್ಕೂ ಆಗ್ತಾ ಇಲ್ಲ. ನೋಡಿ ನೀರು ಹರ್ಕೊಂಡು ಹೋಗ್ತಾ ಇದೆ. ನಮ್ಮ ಗಿರೀಶು, ಶಶಿ ಎಲ್ಲರೂ ಶಾಪಿಂಗ್ ಮಾಡಬೇಕು, ಏನು ಮಾಡೋಕ್ಕಾಗ್ತಿಲ್ಲ. ಶಾಪಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಮಳೆ ಕಾರಣ. ನೋಡಿ ರೆಡ್ ಫೋರ್ಟ್ ಸುತ್ತಲೂ ಇದು ಜಾಗ, ಅದೇ ರೆಡ್ ಫೋರ್ಟು. ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಆದ್ದರಿಂದ ಯಾರಿಗೂ ಅಲೋ ಮಾಡ್ತಾ ಇಲ್ಲ. ಇಲ್ಲೇ ಮೋದಿ ಅವರು ಸ್ಪೀಚ್ ಹಾಕೋದು. ನೋಡಿ ಜಾಗ ಎಲ್ಲ ಹೆಂಗೆ ಮಾಡ್ಯಾರ. ರೆಡ್ ಫೋರ್ಟ್ ಇದೇನೆ. ಹಾಂ ಸರ್. ಇದು ಡೆಲ್ಲಿ, ಇದು ತುಂಬ ಫೇಮಸ್ ಜಾಗ ಚಾಂದ್ನಿ ಚೌಕ್ ಅಂತ. ಭಯಂಕರ ಮಳೆ ಬರ್ತಾ ಇದೆ. ಸೊ ಶಾಪಿಂಗ್ ಅಂದರೆ ಇಲ್ಲೇ.
ಚಾಂದಿನಿ ಚೌಕಲ್ಲಿ. ನೋಡಿ ಇದು ನಮ್ಮ ವಡೆ ಇರುತ್ತಲ್ಲ ಚಿಕ್ಕ ಚಿಕ್ಕದು, ಆ ವಡೆದು ಇಲ್ಲಿ ರಾಮ್ ಲಡ್ಡು ಅಂತ ಮಾಡ್ತಾರೆ. ಅದೇ ಹಿಟ್ಟು ಅನಿಸುತ್ತೆ. ನೋಡಿ ಹಿಂಗಿರುತ್ತೆ. ಇದಕ್ಕೆ ಅವನು ಚಾಟ್ ಥರ ಮಾಡ್ಬಿಟ್ಟು ಹಾಕ್ಕೊಡ್ತಾನೆ, ರಾಮ್ ಲಡ್ಡು ಅಂದ್ಬಿಟ್ಟು. ಇದು ಚಾಂದಿನಿ ಚೌಕು. ಈ ರೋಡಲ್ಲಿ ಇವೆಲ್ಲ ಮಾರ್ತಾ ಇರ್ತಾರೆ. ಬರೀ ಸೈಕಲ್ ರಿಕ್ಷಾಗೆ ಮಾತ್ರ ಅಲೋ ಇಲ್ಲಿ. ನೋಡಿ, ಡೆಲ್ಲಿ ಕಾ ಮಶಹೂರ್ ರಾಜ್ಮಾ ಚಾವಲ್ ತಿಂತಾ ಇದ್ದೀವಿ ಇವಾಗ. ನೋಡಿ ರಾಜ್ಮಾ ಚಾವಲ್ಲು, ಇದು ರಾಜ್ಮಾ, ಕಡಲೆಕಾಯಿ ಬೀಜ ಅಂದ್ಲ ರಾಜ್ಮಾ ಇದು. ಓಕೆ, ಅದಕ್ಕೆ ಡೆಲ್ಲಿ ಆದ್ದರಿಂದ ಇದಾಕಿದ್ದಾನೆ, ಏನು ಈರುಳ್ಳಿ. ಇಷ್ಟು ದಿವಸ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲೂ ತಿಂದಿಲ್ಲ, ಶ್ರಾವಣ ಅಂದ್ಬಿಟ್ಟು ಎಲ್ಲೂ ಮಾರ್ತಾ ಇಲ್ಲ. ಸೊ ಇವಾಗ ಇದು ರಾಜ್ಮಾ ಚಾವಲ್ಲು ನೋಡಿ ಹೆಂಗಿರುತ್ತೆ. ರಾಜ್ಮಾ ಚಾವಲ್ ಡೆಲ್ಲಿದು. ಬೇರೆಯವರು ಚೋಲೆ ಭಟೂರೆಲ್ಲ ತಿಂತಿದ್ದಾರೆ, ಅದಕ್ಕೆ ತೋರಿಸ್ತೀನಿ. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ರೆಡಿ ಮಾಡಿದ್ದಾರೆ. ನಮ್ಮನ್ನು ರೆಡ್ ಫೋರ್ಟ್ ಒಳಗಡೆ ಬಿಡಲಿಲ್ಲ. ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ, ಚೇರ್ಸ್ ಎಲ್ಲ ಹಾಕಿಟ್ಟಿದ್ದು ಪ್ರತಿಯೊಂದು ರೆಡಿ ಮಾಡಿದ್ದಾರೆ. ಕ್ಲಾಲ್ಸುತ್ತಾ ಇಲ್ವಾ ನೋಡಿ, ಚೇರ್ಸ್ ಎಲ್ಲ ಹಾಕಿ ಫ್ಲ್ಯಾಗು ಎಲ್ಲ ವಾಶ್ ಮಾಡೋದಕ್ಕೆಲ್ಲ ರೆಡಿ ಇದೆ. ನಾವು ಇತ್ತ ಕಡೆ ಚಾಂದಿನಿ ಚೌಕಿಂದ ನಾವು, ಇದು ರೆಡ್ ಫೋರ್ಟು, ಇದು ಜೈನ್ ಮಂದಿರು. ಅಲ್ಲಿ ಫ್ಲ್ಯಾಗ್ ಹಾಕಿರೋದು ಹಿಂದ್ಗಡೆಗೆ ಶಿವ ಮಂದಿರು, ಮುಂದೆ ಹಾಗೆ ಹೋದರೆ ಗುರುದ್ವಾರ ಇದೆ. ಮೂರು ಒಟ್ಟಿಗೆ ಒಂದೇ ಲೈನಲ್ಲಿದೆ. ಇದು ಚಾಂದಿನಿ ಚೌಕ್ ಎಂಟ್ರೆನ್ಸು ನೋಡಿ, ಇದು ಚಾಂದಿನಿ ಚೌಕ್. ಇಂಡಿಯಾ ಗೇಟ್ ಬಂದಿದ್ದೀವಿ ನೋಡಿ, ಇದು ಇಂಡಿಯಾ ಗೇಟು. ಇದು ಸುಭಾಷ್ ಚಂದ್ರ ಬೋಸು. ಹೀಗೋದ್ರೆ ಆರ್ಮಿ ಮೆಮೋರಿಯಲ್ ಇಲ್ಲಿ ಮಾಡಿದ್ದಾರೆ. ಭಯಂಕರ ಮಳೆ ಇರೋದ್ರಿಂದ ಏನಷ್ಟು ಚೆನ್ನಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ನೋಡಿ ನೋಡಿ ಇಂಡಿಯಾ ಗೇಟು. ಇದು ಇಂಡಿಯಾ ಗೇಟು, ನ್ಯೂ ಡೆಲ್ಲಿ. ಇಲ್ಲೇ ಪೆರೇಡ್ ಎಲ್ಲ ಆಗೋದು ರಿಪಬ್ಲಿಕ್ ಡೇನಲ್ಲಿ. ಇದು ಇಲ್ಲಿನ ವಾತಾವರಣ. ಮಳೆ ಇದೆ, ನಿನ್ನೆಯಿಂದ ತುಂಬ ಮಳೆ. ಇದು ಸುಭಾಷ್ ಚಂದ್ರ ಬೋಸ್ ಅವರು. ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ಭುತವಾಗಿದೆ ಜಾಗ ಇಂಡಿಯಾ ಗೇಟ್ದು. ಬನ್ನಿ. ವಾರ್ ಮೆಮೋರಿಯಲ್ಗೆ ಬಂದಿದ್ದೀವಿ. ಹಿಂದ್ಗಡೆ ಕಾಣಿಸ್ತಾ ಇರೋದು ಸುಪ್ರೀಂ ಕೋರ್ಟು ನೋಡಿ, ವಾರ್ ಮೆಮೋರಿಯಲ್ಲು. ಎಷ್ಟು ಚೆನ್ನಾಗಿ ಮೇಂಟೆನೆನ್ಸು, ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತವಾಗಿದೆ ಜಾಗ. ನಮ್ಮ ವಾರ್ ಹೀರೋಸ್ಗೆ ಒಂದು ಕೃತಜ್ಞತೆ ಅರ್ಪಿಸೋಕ್ಕೆ ಇದನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದು ಸಲ ವಿಸಿಟ್ ಮಾಡಲೇಬೇಕಾದ ಜಾಗ ಇದೆ ನೋಡಿ. ನೋಡಿ
ನಮ್ಮ ವಾರ್ ಮೆಮೋರಿಯಲಲ್ಲಿ ಮಾಡಿರೋ ಒಂದೊಂದು ಚಿತ್ರಗಳಿದೆ. ಬ್ಯಾಟಲ್ ಆಫ್ ಲೊಂಗಿವಾಲ. ವಾರ್ ಮೆಮೋರಿಯಲ್ ಒಳಗಡೆಗೆ ಈ ಥರ ಫಾಲ್ಸ್ ಥರ ಮಾಡಿದ್ದಾರೆ. ಇನ್ನೊಂದು ವಾರ್ ಇವೆಂಟನ್ನು ಇಲ್ಲಿ ಇದು ಮಾಡಿದ್ದಾರೆ, ಡಿಸ್ಕ್ರೈಬ್ ಮಾಡಿದ್ದಾರೆ. ಇದು ಬ್ಯಾಟಲ್ ಆಫ್ ಗಂಗಾಸಾಗರ್ ಅಂತ 1971 ಇಂಡಿಯಾ ಪಾಕಿಸ್ತಾನ್ ವಾರ್ದಿದು. ಅದರದ್ದು ಒಂದು ಇದು ಮಾಡಿರೋದು ಪೋರ್ಟ್ರೇಟ್ ಥರ ಮಾಡಿ ನೋಡಿ. ಇದು ಒಂದು ನಮಗೆ ಮಹತ್ವವಾದ ಇನ್ಫಾರ್ಮೇಷನ್ನು. ಇದು ಬ್ಯಾಟಲ್ ಆಫ್ ಟಿಟ್ವಾಲ್ ಅನ್ನೋದು, ಟಿಟ್ವಾಲ್ ಅನ್ನೋ ಜಾಗದಲ್ಲಿ ಇವಾಗ ಒಂದು ಶಾರದಾ ದೇವಿ ದೇವಸ್ಥಾನ. ಓಕೆ, ಈ ಟಿಟ್ವಾಲು ಇಟ್ಸ್ ಎ ಗೇಟ್ ವೇ ಟು ಶಾರದಾ ಟೆಂಪಲ್ ಇನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ. ಆ ಜಾಗಕ್ಕಾಗಿ ಹೋರಾಡಿದ್ದು 1947-48 ವಾರ್ ಆಗಿದ್ದು. ಅದರದ್ದು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಗಾಯಿತು ಏನು ಅಂತ ಒಂದು ಬರೆದಿದ್ದಾರೆ ಇಲ್ಲಿ. ಟಿಟ್ವಾಲ್ ಶಾರದಾ ಪೀಠ ಇವತ್ತು ನೋಡ್ತಾ ಇದ್ದೀವಿ, ಅಲ್ಲಿ ಮಾಡಿದ್ದಾರೆ. ಕಾಶ್ಮೀರಿ ಪಂಡಿತ್ ಸೇರಿಕೊಂಡು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಈ ವಾರ್ ಜಾಗಕ್ಕೆ, ಆ ಜಾಗ ಇಂಡಿಯಾ ಕಡೆ ಬರೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. 1947-48 ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ನೋಡಿ. ಇದು ಎಲ್ಲ ನಮ್ಮ ಇಂಡಿಯನ್ ಆರ್ಮಿನಲ್ಲಿರೋ 4 ವಿಂಗ್ದು ಇಲ್ಲಿ ಒಂದು ಇದು ಮಾಡಿದ್ದಾರೆ ನೋಡಿ. 4 ವಿಂಗು ಒಂದು ಇದು ಮಾಡಿದ್ದಾರೆ. ವಾರ್ ಮೆಮೋರಿಯಲಲ್ಲಿ ಡೈಲಿ ಸೆಲ್ಯೂಟ್ ಇದು ನಡೀತಾ ಇದೆ. ಚೇಂಜ್ ಆಫ್ ಗಾರ್ಡ್ ಆಗ್ತಾಯಿದೆ ನೋಡಿ. ಇವಾಗ ಅವರು ಹೋದರು, ಇವ್ರು ಬಂದಿದ್ದಾರೆ ಇವಾಗ. ಹಿ ವಿಲ್ ಬಿ ಹಿಯರ್ ಫಾರ್ ಲಾಂಗ್ ಟೈಮ್. ಎಷ್ಟೊತ್ತು ಅಂತ ಡ್ಯೂರೇಷನ್ ಗೊತ್ತಿಲ್ಲ, ಬಟ್ ಚೇಂಜ್ ಆಫ್ ಗಾರ್ಡ್ ಒಬ್ಬರು ಹೋದರು, ಇವಾಗ ಇನ್ನೊಬ್ಬರು ಬಂದಿದ್ದಾರೆ. ಹಿ ಹಸ್ ಟೇಕನ್ ದ ಪೊಸಿಷನ್. ವಾರ್ ಮೆಮೋರಿಯಲಲ್ಲಿ ಇವರು ಕಂಟಿನ್ಯೂಸ್ ಇದ್ದೇ ಇರ್ತಾರೆ. ಇವರು ಗಾರ್ಡ್ ನಿಂತಿದ್ದಾರೆ. ಗಾರ್ಡು ಇದರಲ್ಲಿ ಯಾವುದು ವಾರ್ ಮೆಮೋರಿಯಲ್ನಲ್ಲಿ ಅರ್ಧ ಗಂಟೆ ನಿಂತಿರ್ತಾರೆ. ಇವ್ರು ನಿಂತಿರ್ತಾರೆ ಅರ್ಧ ಗಂಟೆ, ಅವ್ರದ್ದು ಆದಮೇಲಿಂದ ಇವರು ನಿಂತ್ಕೋತಾರೆ. ಹೀಗೆ ಚೇಂಜ್ ಆಗ್ತಾ ಇರ್ತಾರೆ ಎವ್ರಿ ಹಾಫ್ ಆನ್ ಅವರು ವಾರ್ ಮೆಮೋರಿಯಲಲ್ಲಿ. ಬಟ್ ಈ ಜಾಗ ಅಂತೂ ಅದ್ಭುತವಾಗಿದೆ, ಎಲ್ಲರೂ ಬಂದು ನೋಡಲೇಬೇಕು. ಬ್ಯೂಟಿಫುಲ್ ಜಾಗ. ನಮ್ಮ ದೇಶದ ಸೈನಿಕರು ಎಷ್ಟೆಷ್ಟು ಕಷ್ಟಪಟ್ಟು ಹೇಗೆ ಉಳಿಸ್ಕೊಂಡಿದ್ದಾರೆ ಈ ದೇಶನ ಅಂತ ಒಂದು ಸುತ್ತಮುತ್ತಲು ಇರೋ ಅವರ ತ್ಯಾಗ ಮಾಡಿರೋರ ಹೆಸರುಗಳು ನೋಡಿದ್ರೆ ಇದಾಗುತ್ತೆ, ಭಾವುಕರಾಗ್ತೀವಿ. ಬನ್ನಿ ಬನ್ನಿ ಇದನ್ನು ಒಂದು ಸಲ ನೋಡಿ. ನಮ್ಮ ಸೋಲ್ಜರ್ಗಳು ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಅವ್ರ ಹೆಸರುಗಳನ್ನೆಲ್ಲ ಇಲ್ಲಿ ಬರೆದು ಇಟ್ಟಿದ್ದಾರೆ. ರಾಜಧಾನಿ ಟ್ರೈನಲ್ಲಿ ಬಂದಿದ್ದೀವಿ. ರಾಜಧಾನಿ ಟ್ರೈನ್ ಮೊದಲನೇ ಈವ್ನಿಂಗು ಊಟ ಕೊಟ್ಟಿದ್ದಾರೆ. ಹಲ್ಕಾ ಪುಲ್ಕಾ ಅಂತ ಏನದು ರೋಟಿ, ಆಲ್ ವೀಲ್ ರೋಟಿ. ಮಹೇಶ್ ತೋರಿಸಿ ಇನ್ನೇನೇನು ಕೊಟ್ಟಿದ್ದಾರೆ. ಇದೇನಿದು? ಸೊ ದಿಸ್ ಈಸ್ ಜೀರಾ ರೈಸ್, ದಾಲು. ಇದು ಬಂದು ಸಬ್ಜಿ. ಸೊ ಇದು ಬಂದು ಹಾಲು. ಸೊ ಇದು ಬಂದು ಇದು ಇದೇನೋ ಕೊಟ್ಟಿದ್ದಾರೆ, ಪನ್ನೀರೋ ಏನೋ. ಇದು ಸಬ್ಜಿ, ಇದು ಮೊಸರು. ಓಕೆ, ಜೊತೆಗೆ ಏನೋ ಒಂದು ಚಾಕ್ಲೇಟು, ಪಾಸ್ ಅಂತೆ ಎಲ್ಲ ಕೊಟ್ಟಿದ್ದಾರೆ. 3 ರೋಟಿ ಕೊಟ್ಟಿದ್ದಾರೆ. ಇದು ರೋಟಿ ಹೆಂಗಿದೆ ಟೇಸ್ಟ್ ನೋಡಿ ಹೇಳಿ. ರೋಟಿ ಇದು ದಾಲ್ದು ನೈಸ್, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದ್ರಲ್ಲಿ ನೋಡ್ಬಿಡ್ತೀನಿ ನಮಗೆ ಪನ್ನೀರು. ನಾವು ವೆಜ್ ತಾಲಿ ತೊಗೊಂಡಿರೋದು. ನೈಸ್, ಚೆನ್ನಾಗಿದೆಯಾ? ಸೊ ನಾವು ಶುರು ಮಾಡೋಣ. ನಾನು ತಿನ್ನೋದೇನು ತೋರಿಸಲ್ಲ, ಅವ್ರದ್ದು ಎಲ್ಲ ತೋರಿಸಿದ್ದೀನಿ ಏನೇನು ಕೊಟ್ಟಿದ್ದಾರೆ ಅಂತ.
ಓಕೆ, ನೆಕ್ಸ್ಟು ಬೆಳಗಿನ ಜಾವ ಕಾಫಿ ಜೊತೆಗೆ ಏನೇನು ಕೊಡ್ತಾರೆ, ಏನು ಕತೆ ನಾಳೆ ಬೆಳಗ್ಗೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಊಟ ಆದಮೇಲೆ ಮಲ್ಕೋತೀವಿ. ಟೀ ಕೊಟ್ಟಿದ್ದಾರೆ ಬೆಳಗ್ಗೆ ಲಿಪ್ಟನ್ ಟೀ, ಬಿಸ್ಕೆಟು, ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಟೀ ಅಂತೆ ಯಾವುದೋ, ಮತ್ತು ಮಿಲ್ಕ್ ಪೌಡ್ರು, 2 ಬಿಸ್ಕೆಟು, ಟೀ. ಗಿರೀಶ್ ಅವ್ರು ರೆಡಿ ಮಾಡಿಕೊಂಡ್ರು. ಅವ್ರಿಗೆ ಹೇಳಿದೆ ಹಾಲು ಹಾಕೋಬೇಡ, ಸುಲೇಮಾನಿ ಕುಡಿ ಅಂತ. ಅವ್ರು ಕುಡಿದ್ಮೇಲೆ ಅವ್ರ ಅಭಿಪ್ರಾಯ ಹೇಳ್ತಾರೆ ಹೆಂಗಿತ್ತಂತ. ಗಿರೀಶ್ ಅವರು ಟೇಕಿಂಗ್ ಎ ಸಿಪ್ ಆಫ್ ಎ ಸುಲೇಮಾನಿ ಟೀ. ನೋ, ಇಟ್ ಈಸ್ ಸ್ಟ್ರಾಂಗ್. ಬಿಸಿನೇ ಇಲ್ಲ. ಹಾಂ, ಬಿಸಿ ಬರಲ್ಲ, ಬಿಸಿ ನೀರೆಲ್ಲ ಕೊಡೋದು. ಎಲ್ಲ ಕೊಟ್ಟ. ಬೆಳಗ್ಗೆ ನಜಾರ. ಇಟಾರ್ಸಿ ದಾಟ್ಕೊಂಡು ಹೋಗ್ತಾ ಇದ್ದೀವಿ ಮಧ್ಯಪ್ರದೇಶ ಅನ್ಸುತ್ತೆ ಇಟಾರ್ಸಿ. ನಾಗ್ಪುರ್ ಕಡೆಗೆ ನಮ್ಮ ಪಯಣ. ಎಲ್ಲ ಮಾನ್ಸೂನ್ ಮಳೆ ಜೋರಾಗಿದೆ ಮಧ್ಯ ಭಾರತದಲ್ಲೂ. ನೋಡಿ, ತಿಂಡಿ ಬಂದಿದೆ. ತಿಂಡಿ ಬಂದಿದೆ ನೋಡಿ ಏನೇನಿದೆ. ಬ್ರೆಡ್, ಇದು ಏನೋ ಪುಟ್ಟಿ ಏನಪ್ಪ ಇದು, ಮತ್ತು ಒಂದು ಜ್ಯೂಸು. ಟೀಗೆ ಏನೇನು ಬೇಕೋ ಅದೆಲ್ಲ ಕೊಟ್ಟಿದ್ದಾನೆ. ತಿಂದು ನೋಡ್ತೀನಿ ಹೇಗಿರುತ್ತೆ ಟೇಸ್ಟ್, ಹೇಳೋಣ. ನಾಗ್ಪುರ್ ಹತ್ತತ್ರ ಬರ್ತಾ ಇದ್ದೀವಿ. ಮುಂಗಾರು ಮಳೆಯಿಂದ ಎಲ್ಲ ಹಸಿರಾಗಿದೆ, ಬೆಟ್ಟ ಗುಡ್ಡಗಳು ಎಲ್ಲ. ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ, ಯಾವುದೂ ಡ್ರೈ ಇಲ್ಲ ಲ್ಯಾಂಡ್ ಇಲ್ಲಿ. ಸೆಂಟ್ರಲ್ ಇಂಡಿಯಾ ಇದು. ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಮಳೆ ಆಗಿರೋದ್ರಿಂದ ಭಾಳ ಚೆನ್ನಾಗಿದೆ. ಹಸಿರು ಎಲ್ಲೆಲ್ಲೂ ದಟ್ಟವಾದ ಹಸಿರು, ಬೆಟ್ಟ ಗುಡ್ಡಗಳು ನೋಡಿ. ಹೊಸ ಈ ಸ್ಮಾರ್ಟ್ ಪೋರ್ಟರ್ ಅಂತೆ, ಹಿಂಗೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ನೋಡಿ. Super. Only thing is, it's raining. Do visit Birla Mandir, Connaught Place, Qutub Minar, Semi Narayan Temple. ಬೆಂಗಳೂರಿಗೆ ವಾಪಸ್ ಬಂದ್ವಿ. ನಮ್ಮ ಕಾವಡ್ ಯಾತ್ರೆ, ಗಿರೀಶ್ ಮತ್ತು ಮಹೇಶ್ ಅವ್ರದ್ದು ಚಾರ್ಧಾಮ ಯಾತ್ರೆ ಎಲ್ಲ ಆಯಿತು. ಆಲ್ ವೆಂಟ್ ವೆಲ್. ನೆಕ್ಸ್ಟ್ ಯಾವ ಟ್ರಿಪ್ ಅಂತ ಹೇಳೋಣ. ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಹರ ಹರ್ ಮಹಾದೇವ್.